ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಒಂದೊಳ್ಳೆ ಆರೋಗ್ಯಕರ ಟ್ರೆಡಿಷನಲ್ ಸ್ವೀಟ್ ರೆಸಿಪಿ ಮಾಡಿರೋದು. ಮೂಳೆ ಗಟ್ಟಿ ಆಗೋದಕ್ಕೆ, ರಕ್ತ ಸಂಚಾರ ಚೆನ್ನಾಗಾಗಿ, ದೇಹಕ್ಕೆ ಸಂಪೂರ್ಣ ಶಕ್ತಿ ಕೊಡುವ ರಾಗಿ ತುಪ್ಪ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಮಾಡುವ ವಿಧಾನ ಕೂಡ ತುಂಬಾನೇ ಸರಳವಾದಂಥದ್ದು ಮತ್ತು ರುಚಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಇದನ್ನು ತಿನ್ಬೋದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಇಲ್ಲಿ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ 1 ಬಟ್ಲಾಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬಳಸಿರೋದು ಪುಡಿ ಬೆಲ್ಲ, ಯಾವ ಬೆಲ್ಲ ಬೇಕಾದರೂ ನೀವು ಇಲ್ಲಿ ಬಳಸ್ಬೋದು. ಹಾಗೆಯೇ 2 ಬಟ್ಲಾಗುವಷ್ಟು ನೀರು ಹಾಕಿ ಬೆಲ್ಲ ಪೂರ್ತಿಯಾಗಿ ಕರಗಿಸಿ ತಗೊಳ್ಬೇಕಾಗುತ್ತೆ. ಇಲ್ಲಿ ಪಾಕ ಮಾಡಬೇಕು ಅಂತೇನಿಲ್ಲ. ಈ ಥರ ಕರಗಿಸಿದ ಬೆಲ್ಲನ ಶೋಧಿಸಿ ಸ್ವಲ್ಪ ಇದನ್ನು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ನಂತರ ಸ್ಟವ್ನ ಆನ್ ಮಾಡಿ ಇನ್ನೊಂದು ಪಾತ್ರೆಗೆ 2-2.5 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಅದಕ್ಕೆ 1 ಬಟ್ಲಳತೆ ಹಾಗೆ ರಾಗಿ ಹಿಟ್ಟನ್ನು ಚಾಣಿಸಿ ತಗೊಂಡಿದ್ದೀನಿ. ಅದನ್ನಿಲ್ಲಿ ಸೇರಿಸಿ ಪೂರ್ತಿ ನಾವು ಲೋ ಫ್ಲೇಮ್ನಲ್ಲಿ ಇದನ್ನು ಹದವಾಗಿ ಹುರ್ಕೊಳ್ಬೇಕಾಗುತ್ತೆ. ಎಷ್ಟು ನಿಧಾನವಾಗಿ ಈ ರಾಗಿ ಹಿಟ್ಟನ್ನು ಹುರಿತೀವೋ ಅಷ್ಟೇ ಚೆನ್ನಾಗಿ ಮಾಡುವಂಥ ಸ್ವೀಟ್ ಅನ್ನೋ ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದು ರೀತಿಯ ಪರಿಮಳ ಬರೋವರೆಗೂ ಈ ರಾಗಿ ಹಿಟ್ಟನ್ನು ನಾವು ಇದೇ ರೀತಿ ಕೈ ಬಿಡದೇನೆ ಹುರಿತಾ ಇರಬೇಕಾಗುತ್ತೆ. ಸ್ವಲ್ಪ ಇದು ಹುರಿದಿದೆ ಅಂದಾಗ ಮಧ್ಯದಲ್ಲಿ ನಾನಿವಾಗ ಒಂದು ಅರ್ಧ ಬಟ್ಲಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಸಿ ತೆಂಗಿನಕಾಯಿ ತುರಿ ಬದಲಿಗೆ ನೀವಿಲ್ಲಿ ಒಣ ತೆಂಗಿನಕಾಯಿ ತುರಿನೂ ಕೂಡ ಬಳಸ್ಬೋದು. ಈ ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಮತ್ತೆ ನಾನಿಲ್ಲಿ 1-2-3 ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಒಂದೊಳ್ಳೆ ಪರಿಮಳ ಬರೋವರೆಗೂ ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇದು ಲೈಟಾಗಿ ಬಿಸಿ ಕಡಿಮೆ ಆದಮೇಲೆ ಮುಂಚೆನೇ ನಾನು ಕರಗಿಸಿಟ್ಟಂಥ ಬೆಲ್ಲದ ನೀರನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಟವ್ನ ಆನ್ ಮಾಡಿ ಬಿಸಿ ಇರಬೇಕಾದ್ರೆ ಈ ಬೆಲ್ಲದ ನೀರನ್ನು ಕೂಡ ಹಾಕಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳಕ್ಕೆ ಹೋದಾಗ ಬೇಗನೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಅದು ಬಿಸಿ ಕಡಿಮೆ ಆದಮೇಲೆ ಈ ಥರ ನಾವು ಬೆಲ್ಲದ ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಗಂಟುಗಳು ಇಲ್ಲದೇ ಇರೋ ರೀತಿಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಈ ಥರ ನಾವು ಬೀಟರ್ನಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಂಟುಗಳಾಗೋದು ಕಡಿಮೆ ಆಗುತ್ತೆ. ಈಸಿಯಾಗಿ ನಾವು ಇದನ್ನು ಕಲಿಸ್ಕೊಳ್ಬೋದು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಸ್ಟವ್ನ ಇವಾಗ ಲೋ ಫ್ಲೇಮ್ನಲ್ಲಿಟ್ಟು ಹೀಗೆ ಇದನ್ನು ಲೋ ಫ್ಲೇಮ್ನಲ್ಲಿ ಸರಿಸುಮಾರು ಒಂದು 4-5 ನಿಮಿಷಗಳವರೆಗೆ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಇನ್ನೂ ಗಟ್ಟಿ ಆಗೋವರೆಗೂ ಇದನ್ನು ಬೇಯಿಸ್ತಾನೆ ಇರಬೇಕು. ಒಂದು ವೇಳೆ ಈ ಥರ ಮಿಕ್ಸ್ ಮಾಡ್ಕೊಳ್ತಿರ್ಬೇಕಾದ್ರೆ ಬಾಣಲಿ ತಳ ಹಿಡಿತಾ ಇದ್ದರೆ ಈ ಥರ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಪೂರ್ತಿಯಾಗಿ ಹಾಕಿರ್ತಕ್ಕಂಥ ತುಪ್ಪ ಎಲ್ಲ ಕೂಡ ರಿಲೀಸ್ ಆಗಿ ಬಾಣಲಿ ತಳ ಬಿಡೋವರೆಗೂ ನಾವು ಇದನ್ನು ಫ್ರೈ ಮಾಡಿ ತಗೊಂಡ್ರೆ ಸಾಕು. ಇಲ್ಲಿ ಬೇಕು ಅಂದರೆ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಬೋದು, ಇಲ್ಲ ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಸಿಂಪಲ್ಲಾಗಿ ಇದೇ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ನೋಡ್ತಾ ಇದ್ರಲ್ಲಿ ಇವಾಗ ಬಾಣಲಿ ತಳ ಅನ್ನೋದು ಬಿಡ್ತಾ ಇದೆ. ಹಾಗೆಯೇ ಹಾಕಿರ್ತಕ್ಕಂಥ ತುಪ್ಪ ಕೂಡ ಸ್ವಲ್ಪ ಇವಾಗ ರಿಲೀಸ್ ಆಗಿದೆ. ಇಷ್ಟ ಆದರೆ ಸಾಕು. ಸ್ಟವ್ನ ಆಫ್ ಮಾಡಿ ಇದನ್ನು ನೀವು ಬಿಸಿ ಇರುವಾಗಲೇ ಕೂಡ ತಿನ್ನೋದಕ್ಕೆ ಕೊಡ್ಬೋದು, ಇಲ್ಲಾಂದರೆ ಸ್ವಲ್ಪ ತಣ್ಣಗೆ ಮಾಡಿ ಕೂಡ ಇದನ್ನು ತಿನ್ನೋದಕ್ಕೆ ಕೊಡಿ. ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಚೆನ್ನಾಗಿ ಹದವಾಗಿ ಹುರಿದು ಮಾಡಿರ್ತಕ್ಕಂಥ ಈ ಸಿಹಿ ರೆಸಿಪಿ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಕರವಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾಲ್ಸಿಯಂ, ಐರನ್, ಫೈಬರ್ನಿಂದ ತುಂಬಿರ್ತಕ್ಕಂಥ ಈ ಸಿಹಿ ರೆಸಿಪಿ ನಮ್ಮ ದೇಹದ ರಕ್ತ ಸಂಚಾರವನ್ನು ಸರಾಗ ಮಾಡಿ ಮೂಳೆಗಳನ್ನು ಬಲಪಡಿಸೋದಷ್ಟೇ ಅಲ್ಲದೆ ದೇಹಕ್ಕೆ ಸದೃಢ ಶಕ್ತಿಯನ್ನು ಕೊಡುವಂತಹ ರಾಗಿ ಹಿಟ್ಟಿನ ಈ ಸ್ವೀಟ್ ರೆಸಿಪಿ ಮಾಡೋದು ಕೂಡ ತುಂಬಾ ಸುಲಭ. ಇಲ್ಲಿ ಬೇಕು ಅಂದರೆ ನೀವು ಬರ್ಫಿ ರೀತಿಯಲ್ಲೂ ಕೂಡ ಕಟ್ ಮಾಡಿ ಮಕ್ಕಳಿಗೆ ತಿನ್ನೋಕೆ ಕೊಡ್ಬೋದು. ನೋಡಿ ಎಷ್ಟು ಸಾಫ್ಟಾಗೂ ಕೂಡ ರೆಡಿಯಾಗಿದೆ ಅಂತ. ಎಲ್ಲೂ ಕೂಡ ಮಧ್ಯದಲ್ಲಿ ಗಂಟುಗಳಾಗಿದೆ ಅನ್ನೋ ಚಾನ್ಸೇ ಇಲ್ಲ. ತುಂಬಾ ಸಾಫ್ಟಾಗಿ ಮೃದುವಾಗಿರ್ತಕ್ಕಂಥ ರಾಗಿ ತುಪ್ಪ ಅಥವಾ ರಾಗಿ ಹಿಟ್ಟಿನ ಹಲ್ವಾ ಅಂತಲೂ ಕೂಡ ಹೇಳ್ಬೋದು. ದೇಹಕ್ಕೆ ಸದೃಢ ಶಕ್ತಿ ಕೊಡುವಂತಹ ಆರೋಗ್ಯಕರ ರಾಗಿ ಹಿಟ್ಟಿನ ಈ ಸಿಹಿ ತಿನಿಸು ರೆಸಿಪಿ ನಿಮ್ಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.